ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಸುದ್ದಿ ಬರೋದಿದೆ. ನಮ್ಮ ಮಾರ್ಕೆಟ್ ಅಷ್ಟೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಬ್ರೇಕಿಂಗ್ ಸುದ್ದಿ ಅದು. ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನು ಕೆಲವು ಇಂಡಿವಿಜುವಲ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರ ಕೂಡ ಬಂದಿದ್ದಾವೆ. ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇಮೇಲ್ ಮೂಲಕ ಒದಗಿಸ್ತೇವೆ. ಎಸ್ಪೆಷಲಿ ಇದು ಬಿಗಿನರ್ಸ್ ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರೋಗ್ರಾಮ್. ತುಂಬಾ ಜನ ಟ್ರೇಡಿಂಗ್ ಬಗ್ಗೆ ಕೇಳ್ತೀರಿ. ಇದರಲ್ಲಿ ಟ್ರೇಡಿಂಗ್ ಬಗ್ಗೆ ನಾವು ಹೇಳ್ಕೊಡೋದಿಲ್ಲ, ಬಟ್ ಟೆಕ್ನಿಕಲ್ ಅನಾಲಿಸಿಸ್ ಇರುತ್ತೆ ಆಸ್ ಎ ಪಾರ್ಟ್ ಆಗಿ. ಬಟ್ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡೋದಿಲ್ಲ. ಬಟ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ನಂತರ ಟೆಕ್ನಿಕಲ್ಸ್ ಅನ್ನು ಕೂಡ ಅಡಾಪ್ಟ್ ಮಾಡಿ ನಾವು ಹೇಗೆ ಎಂಟ್ರಿ ಪಾಯಿಂಟ್ಸ್ ಅನ್ನು ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಟೆಕ್ನೋ ಫಂಡ ಅನಾಲಿಸಿಸ್ ಅನ್ನು ಇನ್ಕ್ಲೂಡ್ ಮಾಡಿ ಹೇಳ್ಕೊಡ್ತೀವಿ. ಅದಿರುತ್ತೆ, ಬಟ್ ಟ್ರೇಡಿಂಗ್ ಬಗ್ಗೆ ಇರೋದಿಲ್ಲ. ಪ್ಯೂರ್ಲಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋರಿಗೆ ಇದು ಯೂಸ್ಫುಲ್ ಆಗಿರುತ್ತೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ನಾನು ಅವಾಗಲೇ ಹೇಳಿದೆ, ನಾಳೆ ನಮ್ಮ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸುದ್ದಿ ಬರ್ತಿದೆ ಅಂತ. ಆಕ್ಚುಲಿ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ರಜೆ ಇದೆ. 5th ನವೆಂಬರ್ ನೋಡಬಹುದು, ವೆಡ್ನೆಸ್ಡೇ. ಗುರುಪೂರಬ್ ಅಥವಾ ಗುರುನಾನಕ್ ಜಯಂತಿ ಪ್ರಯುಕ್ತ ನಾಳೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಆದ್ರೆ ನಾಳೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಅಮೆರಿಕದಿಂದ ಬರೋದಿದೆ. ಆಕ್ಚುಲಿ ಇನ್ ಕೇಸ್ ನಾಳೆ ನಮ್ಮ ಮಾರ್ಕೆಟ್ ಓಪನ್ ಇದ್ದಿದ್ರು ಕೂಡ ಆ ಸುದ್ದಿ ಬರ್ತಾ ಇದ್ದು ನಾಳೆ ನೈಟೇ. ಹಾಗಾಗಿ ರಿಯಾಕ್ಷನ್ ನಮಗೆ ನಾಡಿದ್ದೆ ನೋಡ್ಲಿಕ್ಕೆ ಸಿಗ್ತಾ ಇದ್ದು. ಬಟ್ ಯೂಶಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಸುದ್ದಿ ಬರೋದಕ್ಕೆ ಮುಂಚೆ ಮಾರ್ಕೆಟ್ಸ್ ಕಾಶಿಯಸ್ ಆಗಿ ಮೂವ್ ಆಗುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಪ್ರಾಬಬಿಲಿಟಿ ಇರ್ತಾ ಇತ್ತು. ಬಟ್ ಕ್ಲೋಸ್ ಇರೋದ್ರಿಂದ ಅಂತಹ ಪ್ರಾಬಬಿಲಿಟಿ ಕೂಡ ಇಲ್ಲ. ನಾಡಿದ್ದಂತೂ ರಿಯಾಕ್ಷನ್ ಇರುತ್ತೆ. ಹಾಗಾದ್ರೆ ಏನು ಆ ಬಿಗ್ ಅಪ್ಡೇಟ್ ನೋಡಬಹುದು. US ಟ್ಯಾರಿಫ್ ರೋ. ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಅದಕ್ಕೆ ಯಾವ ರೀತಿಯ ರಿಯಾಕ್ಷನ್ ಬರ್ತಿದೆ ಮಾರ್ಕೆಟ್ ಗಳಲ್ಲಿ ಅಂತ ನೀವು ನೋಡಿದ್ದೀರಿ. ನಮ್ಮ ಮಾರ್ಕೆಟ್ ಅಂತ ತುಂಬಾ ದಿನದಿಂದ ಕೊಂಡುತಾನೆ ಸಾಕ್ತಾ ಇದೆ. ನಾಳೆ ಒಂದು ಬ್ರೇಕಿಂಗ್ ಸುದ್ದಿ ಬರುತ್ತೆ ಅಮೆರಿಕದ ಸುಪ್ರೀಂ ಕೋರ್ಟ್ ಇಂದ. ಹಿಂದೆ ಅಲ್ಲಿನ ಕೆಳಗಿನ ಕೋರ್ಟ್ ಅಲ್ಲಿ, ಅಂದ್ರೆ ಹೈಕೋರ್ಟ್ಸ್ ಅಂತ ಏನ್ ನಾವು ಕರಿತೀವಿ, ಕೆಳಗಿನ ಕೋರ್ಟ್ ಅನ್ನ, ಆ ರೀತಿಯ ಕೋರ್ಟ್ ಅಲ್ಲಿ ಟ್ಯಾರಿಫ್ ಗೆ ವಿರುದ್ಧವಾದ ಆರ್ಡರ್ ಬಂದಿತ್ತು. ಆದ್ರೆ ಕೋರ್ಟ್ ಅಲ್ಲಿ ಹೈಯರ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿತ್ತು. ಟ್ಯಾರಿಫ್ ಇಲ್ಲಿಗಲ್ ಅಂತ ಹೇಳಿತ್ತು, ಆದ್ರೆ ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಅನ್ನೋಂತ ಆರ್ಡರ್ ನ ಪಾಸ್ ಮಾಡಿತ್ತು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಗೆ ಅಮೆರಿಕನ್ ಗವರ್ನಮೆಂಟ್ ಹೋಗಿದೆ. ಈಗ ಸುಪ್ರೀಂ ಕೋರ್ಟ್ ನ ಆರ್ಡರ್ ನಾಳೆ ಬರ್ತಾ ಇದೆ. ನೋಡಬಹುದು, US ಟ್ಯಾರಿಫ್ ರೋ. ಕ್ಯಾನ್ US ಸುಪ್ರೀಂ ಕೋರ್ಟ್ put an end to Trump's tariff ? Officials warn they are here to stay. ಏನಿದ್ರ ಅರ್ಥ? ಒಟ್ಟಿನಲ್ಲಿ ನಾಳೆ ಸುಪ್ರೀಂ ಕೋರ್ಟ್ ನ ತೀರ್ಪು ಹೊರ ಬರ್ತಿದೆ. ಅಲ್ಲಿ ತೀರ್ಪು ಏನ್ ಬರುತ್ತೋ ಗೊತ್ತಿಲ್ಲ. ಟ್ಯಾರಿಫ್ಗೆ ವಿರುದ್ಧವಾಗಿ ಬರ್ಬೋದು, ಪರವಾಗಿ ಕೂಡ ಬರ್ಬೋದು. ಇನ್ ಕೇಸ್ ಪರವಾಗಿ ಬಂದ್ರೆ ಟ್ಯಾರಿಫ್ ಕಂಟಿನ್ಯೂ ಆಗುತ್ತೆ, ವಿರುದ್ಧವಾಗಿ ಬಂದ್ರೆ ಟ್ಯಾರಿಫ್ ಅನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ ಇವರು. ಜೊತೆಗೆ ರೀಫಂಡ್ ಮಾಡುವಂತ ಆರ್ಡರ್ ಕೂಡ ಬರಬಹುದು, ಈಗಾಗಲೇ ಕಲೆಕ್ಟ್ ಮಾಡಿರುವಂತದ್ದನ್ನ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಹಾಗೂ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರು ವಾರ್ನಿಂಗ್ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯಾಕೆ ವಾರ್ನಿಂಗ್ ರೀತಿಯಲ್ಲಿ ಮಾತಾಡ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ ಅದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು, ಹಾಗಾದ್ರೆ ಟ್ಯಾರಿಫ್ ಹಾಕ್ಬಾರ್ದಾ? ಯಾವುದೇ ಕಂಟ್ರಿ ಯಾಕೆ ಟ್ಯಾರಿಫ್ ಹಾಕಬಾರ್ದು? ಸುಪ್ರೀಂ ಕೋರ್ಟ್ ಯಾಕೆ ಇಲ್ಲಿ ಇಂಟರ್ಫಿಯರ್ ಮಾಡಬೇಕು ಅಂತ. ಖಂಡಿತ ಟ್ಯಾರಿಫ್ ಹಾಕುವಂತ ಅವಕಾಶ ಪ್ರತಿ ಕಂಟ್ರಿಗೂ ಕೂಡ ಇದೆ. ಅದೇ ರೀತಿ ಅಮೆರಿಕಾಗೂ ಕೂಡ ಇದೆ. ಅಮೆರಿಕಾನು ಕೂಡ ಟ್ಯಾರಿಫ್ ಹಾಕ್ಬೋದು. ಆದ್ರೆ ಇಲ್ಲಿ ಸಮಸ್ಯೆ ಕಂಡು ಬರ್ತಾ ಇರೋದು, ಅಥವಾ ಟ್ಯಾರಿಫ್ ಯಾಕೆ ಲೀಗಲ್ ಆಗದೆ ಇರುವಂತ ಪ್ರಾಬಬಿಲಿಟಿ ಇದೆ ಅಂತ ನೋಡೋದಾದ್ರೆ, ಯಾವುದೇ ಒಂದು ದೇಶದ ಸಂಸತ್ತು ಅದನ್ನ ಪಾಸ್ ಮಾಡಿ ಟ್ಯಾರಿಫ್ ಅನ್ನ ಹಾಕಿದ್ರೆ ಆಗ ಅದು ಲೀಗಲ್ ಆಗುತ್ತೆ. ಇಲ್ಲಿ ಅಮೆರಿಕದಲ್ಲಿ ಆ ರೀತಿಯಾಗಿಲ್ಲ. ಈಗ ಏನ್ ಟ್ಯಾರಿಫ್ ಡೊನಾಲ್ಡ್ ಟ್ರಂಪ್ ಹಾಕ್ತಿದ್ದಾರೆ, ಆ ಟ್ಯಾರಿಫ್ ಬಗ್ಗೆ ಡಿಸಿಷನ್ ಅಲ್ಲಿನ ಸಂಸತ್ ತಗೊಂಡಿಲ್ಲ. ಏನು ಕಾಂಗ್ರೆಸ್ ಅಂತ ಕರೀತಾರೆ, ಕಾಂಗ್ರೆಸ್ ಅಲ್ಲಿ ಡಿಸಿಷನ್ ತಗೊಂಡಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಡಿಸಿಷನ್ ತಗೊಂಡಿರೋದು. ಯಾವ ಆಧಾರದ ಮೇಲೆ ಡಿಸಿಷನ್ ತಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಬಹುದು, IEEPA ಫುಲ್ ಫಾರ್ಮ್ ನೋಡಬಹುದು, ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್. ಈ ಆಕ್ಟ್ ನಡಿ ಡೊನಾಲ್ಡ್ ಟ್ರಂಪ್ ಎಲ್ಲ ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ಹಾಕ್ತಿದ್ದಾರೆ. ಅಂದ್ರೆ ಎಕನಾಮಿಕ್ ಎಮರ್ಜೆನ್ಸಿ ಅಂತ ಹೇಳ್ತಿದ್ದಾರೆ ಅಮೆರಿಕದಲ್ಲಿ. ನಾವು ಟ್ಯಾರಿಫ್ ಹಾಕ್ಲಿಲ್ಲ ಅಂದ್ರೆ ನಾವು ಬರ್ಬಾದಾಗ್ತೀವಿ ಅಂತ ಹೇಳಿ ಟ್ಯಾರಿಫ್ ಹಾಕ್ತಿರೋದು. ಇದನ್ನ ಅಲ್ಲಿನ ಕೋರ್ಟ್ ಲೀಗಲ್ ವೇನಲ್ಲಿ ಇಲ್ಲ ಅಂತ ಹೇಳ್ತಾ ಇರೋದು. ಹಾಗಾಗಿನೇ ಇಲ್ಲಿ ಕ್ವಶನ್ ಮಾರ್ಕ್ ಗಳು ಉಟ್ಕೊಂಡಿದ್ದಾವೆ. ಟ್ಯಾರಿಫ್ಸ್ ಮುಂದುವರಿತಾ ಅಥವಾ ಕೊನೆ ಆಗುತ್ತಾ ಅಂತ. ಆದ್ರೆ ಇಲ್ಲಿ ಅಫಿಷಿಯಲ್ಸ್ ಏನ್ ವಾರ್ನಿಂಗ್ ಕೊಡ್ತಿದ್ದಾರೆ, ಡೊನಾಲ್ಡ್ ಟ್ರಂಪ್ ಆಗ್ಬೋದು ಅಥವಾ ಸ್ಕಾಟ್ ಬೆಸೆಂಟ್ ಆಗ್ಬೋದು, ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಖಂಡಿತ ನಮ್ಮ ಪರವಾಗಿ ಬರುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಅನ್ನ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಅವ್ರು ಹೇಳ್ತಿರೋದು ನೋಡಬಹುದು, ನೋ ಟ್ಯಾರಿಫ್ಸ್, ನೋ ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿಗೆ ಲಿಂಕ್ ಮಾಡ್ತಿದ್ದಾರೆ ಇದನ್ನ. ಜೊತೆಗೆ ಇನ್ ಕೇಸ್ ಟ್ಯಾರಿಫ್ ಅನ್ನ ತೆಗೆದ್ರೆ ಅಮೆರಿಕ ಹಾಳಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ.
ಹಾಗೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಸ್ಟೇಟ್ಮೆಂಟ್ ನೋಡಬಹುದು, ಟ್ಯಾರಿಫ್ಸ್ ಆರ್ ಇಯರ್ ಟು ಸ್ಟೇ ಇವನ್ ಇಫ್ ದ ಕೋರ್ಟ್ ಸೇಸ್ ನೋ. ಕೋರ್ಟ್ ಇನ್ ಕೇಸ್ ಇದನ್ನ ಇಲ್ಲಿಗಲ್ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ರು ಕೂಡ ಟ್ಯಾರಿಫ್ಸ್ ಕಂಟಿನ್ಯೂ ಆಗುತ್ತೆ ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ. ಯಾಕೆಂದ್ರೆ ಇದಕ್ಕೆ ಬೇರೆ ದಾರಿಗಳನ್ನ ಬಳಸ್ಕೊಳ್ಬಹುದು ಅಂತ ನೋಡಬಹುದು. ಪ್ರೆಸಿಡೆಂಟ್ ಸೆಡ್ ದಟ್ ಟ್ರಂಪ್ ಕುಡ್ ಯೂಸ್ ಅದರ್ ಟೂಲ್ಸ್ ಆಲ್ರೆಡಿ ಅವೈಲಬಲ್ ಟು ಹಿಮ್. ಬೇರೆ ಅವಕಾಶಗಳಿದೆ, ಅದನ್ನ ಬಳಸ್ಕೊಂಡು ಹಾಕ್ಬಹುದು ಅಂತ. ಒನ್ ಈಸ್ ಸೆಕ್ಷನ್ 338 ಆಫ್ ದ ಟ್ಯಾರಿಫ್ ಆಕ್ಟ್ ಆಫ್ 1930. ಅದನ್ನ ಹೇಳ್ತಿದ್ದಾರೆ. ಸೆಕ್ಷನ್ 338 ಅಂಡರ್ ಬರುವಂತದ್ದು, which allows duties of up to 50% on countries that discriminate against US commerce. ಅಂದ್ರೆ ಅಪ್ ಟು 50% ಹಾಕಬಹುದು. ಆದ್ರೆ ಹೇಗೆ ಚೈನಾದ ಮೇಲೆ 155% ಅಂತಿದಾರಲ್ಲ, ಆ ರೀತಿ ಹಾಕಕ್ಕಾಗೋದಿಲ್ಲ. ಅಬೌವ್ 50% ಹಾಕಕ್ಕಾಗೋದಿಲ್ಲ. ಅಪ್ ಟು 50%. ಇಂಡಿಯಾದ ಮೇಲಂತೂ 50% ಇದೆ, ಆದ್ರೆ ಚೈನಾದ ಮೇಲೆ ಜಾಸ್ತಿ ಇದೆ. ಇನ್ ಕೇಸ್ ಅವರು ಈ ದಾರಿಯನ್ನ ಹುಡಿಕೊಂಡ್ರೆ ನೆಕ್ಸ್ಟ್ ಮೇ ಬಿ ಅದು ಕೆಲವು ಕಂಟ್ರೀಸ್ಗೆ ಅನುಕೂಲವನ್ನ ತರುತ್ತೆ, ಇನ್ನು ಕೆಲವಕ್ಕೆ ಅಂತ ಅನುಕೂಲ ಏನಿರೋದಿಲ್ಲ. ಒಟ್ಟಿನಲ್ಲಿ ಪ್ಯೂರ್ಲಿ ಡಿಪೆಂಡ್ ಆಗಿರೋದು ನಾಳೆ ಕೋರ್ಟ್ ಏನ್ ಹೇಳುತ್ತೆ ಅಂತ. ನಾಳೆ ನೈಟ್ ಔಟ್ಕಮ್ ಬರೋದು ನಿಮ್ಗೆ ಗೊತ್ತಿದೆ. ನಾಳೆ ನೈಟ್ ಔಟ್ಕಮ್ ಬರುತ್ತೆ. ಆನಂತರ ನಾಡಿದ್ದು ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಇದೇ ಕಾರಣಕ್ಕೆ ಇವತ್ತು ಗ್ಲೋಬಲ್ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗಿದ್ದಾವೆ. ಯಾಕೆಂದ್ರೆ ಯೂಶುವಲಿ ದೊಡ್ಡ ಡಿಸಿಷನ್ ಬರುವಂತ ಸಂದರ್ಭದಲ್ಲಿ ಆ ಮುಂಚೆ ಮಾರ್ಕೆಟ್ ಸ್ವಲ್ಪ ನರ್ವಸ್ ಆಗ್ತವೆ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ನಾಳೆ ಔಟ್ಕಮ್ ಏನ್ ಬರುತ್ತೆ ಅಂತ, ಆಗ ನಮ್ಗೆ ಇನ್ನೂ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಮೋರ್ ದನ್ 1% ಡೌನ್ ಇತ್ತು ಇವತ್ತು ಬಿಗಿನಿಂಗ್ ಅಲ್ಲಿ. ಬಟ್ ಈಗ ಅಷ್ಟೇನು ಡೌನ್ ಇಲ್ಲ. ನೋಡಬಹುದು 269 ಪಾಯಿಂಟ್ಸ್ ಅಥವಾ 0.57% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಈ ಎಲ್ಲ ಪಾಯಿಂಟ್ಸ್ ಫೆಡ್ಸ್ ರೇಟ್ ಕಟ್ ಔಟ್ಲುಕ್ ಆಗ್ಬಹುದು, ನಾಳೆ ಕೋರ್ಟ್ ಇಂದ ಏನ್ ಡಿಸಿಷನ್ ಬರುತ್ತೆ ಅನ್ನೋದಾಗಬಹುದು. ಇವೆಲ್ಲವೂ ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದ್ದಾವೆ ಅಮೆರಿಕನ್ ಮಾರ್ಕೆಟ್ ನ ಮೇಲೆ, ಹಾಗೆ ಇಂಡಿಯನ್ ಮಾರ್ಕೆಟ್ ನ ಮೇಲೂ ಕೂಡ. ನೋಡೋಣ ಏನ್ ಡಿಸಿಷನ್ ನಾಳೆ ಬರುತ್ತೆ ಅಂತ. ನಾಳೆ ನೈಟ್ ನಾವು US ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, US ಟ್ಯಾರಿಫ್ಸ್ ಪ್ರಾಂಪ್ಟ್ ಎಕ್ಸ್ಪೋರ್ಟ್ಸ್ ಪಿವೋಟ್ ಟು UAE, ಚೀನಾ, ಯುರೋಪ್. ಅಂದ್ರೆ ಭಾರತದ ಮೇಲೆ ಅಥವಾ ಭಾರತದ ವಸ್ತುಗಳ ಮೇಲೆ ಏನು ಟ್ಯಾರಿಫ್ ಅನ್ನ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ದಾರೆ, ಆನಂತರ ಭಾರತದ ಕಂಪನೀಸ್ ತಮ್ಮ ಎಕ್ಸ್ಪೋರ್ಟ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದಾವೆ. UAE, ಚೀನಾ, ಯುರೋಪ್ ಕಡೆ ಹಲವು ಗೂಡ್ಸ್ ಹೋಗ್ತಾ ಇದೆ ಅಮೆರಿಕದ ಬದಲಿಗೆ. ಬಟ್ ಸ್ಟಿಲ್ ಅಮೆರಿಕ ಈಗಲೂ ಕೂಡ ಮೇಜರ್ ಕಂಟ್ರಿನೇ ನಮ್ಮ ಎಕ್ಸ್ಪೋರ್ಟ್ಸ್ ಗೆ, ಎಸ್ಪೆಷಲಿ ಕೆಲವೊಂದು ಗೂಡ್ಸ್ ಗೆ. ಬಟ್ ಒಂದಷ್ಟು ಬೇರೆ ಕಡೆ ಹೋಗ್ತಾ ಇದೆ. ನೋಡಬಹುದು ಶಿಪ್ಮೆಂಟ್ಸ್ ಟು ದ US ಫೆಲ್ 21% ಫ್ರಮ್ ಆಗಸ್ಟ್ ಅಂಡ್ ನಿಯರ್ಲಿ 12% ಫ್ರಮ್ ದ ಇಯರ್ ಅರ್ಲಿಯರ್ ಟು $5.4 ಬಿಲಿಯನ್. 21% ಡೌನ್ ಆಗಿದೆ ಆಗಸ್ಟ್ ಅಲ್ಲಿ. ಅದು ಎಕ್ಸ್ಪೋರ್ಟ್ಸ್ ಆಫ್ ಕಾಟನ್ ಗಾರ್ಮೆಂಟ್ ರಿಲೇಟೆಡ್ ಅಕ್ಸೆಸರೀಸ್ ಅಮಂಗ್ ಟಾಪ್ ಶಿಪ್ಮೆಂಟ್ಸ್ ಡ್ರಾಪ್ 25% ಫ್ರಮ್ ಇಯರ್ಲಿಯರ್ ಅಂಡ್ 34% ಫ್ರಮ್ ದ ಪ್ರಿಸೀಡಿಂಗ್ ಮಂತ್. ಇಂದಿನ ತಿಂಗಳಿಗೆ ಹೋಲಿಸಿದ್ರೆ 34% ಡೌನ್ ಇದೆ, ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ 25% ಡೌನ್ ಇದೆ. ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಟ್ ದ ಸೇಮ್ ಟೈಮ್ ನೋಡಬಹುದು ಶಿಪ್ಮೆಂಟ್ಸ್ ಆಫ್ ದಿಸ್ ಕ್ಯಾಟಗರಿ ಇಟಲಿ ಇನ್ಕ್ರೀಸ್ಡ್ 15%. ಅಂದ್ರೆ ಇಟಲಿಗೆ ಎಕ್ಸ್ಪೋರ್ಟ್ ಆಗ್ತಾ ಇರೋದು 15% ರೈಸ್ ಆಗಿದೆ ಸೇಮ್ ಕ್ಯಾಟಗರಿಯಲ್ಲಿ. ಇನ್ನು ಮರೈನ್ ಪ್ರಾಡಕ್ಟ್ಸ್ ಅಲ್ಲಿ 27% ಡೌನ್ ಇದೆ. ಅದೇ ಚೀನಾಗೆ 60ರಿಂದ 65% ಹೆಚ್ಚಾಗಿದೆ. ಅಂದ್ರೆ 60% ಇದ್ದದ್ದು ಈಗ 65% ಹೋಗಿದೆ. ಹಾಗೆ ಇವನ್ ಥೈಲ್ಯಾಂಡ್, ವಿಯೆಟ್ನಾಂ ಅಂಡ್ ಬೆಲ್ಜಿಯಂಗೂ ಕೂಡ ರೈಸ್ ಆಗಿದೆ. ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲೂ ಕೂಡ ಅದೇ ರೀತಿಯ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. UAE ಜಂಪ್ಡ್ ನಿಯರ್ಲಿ 27%, US ಫೆಲ್ 71% ಇಯರ್ ಆನ್ ಇಯರ್. ಒಟ್ಟಿನಲ್ಲಿ US ಗೆ ಹೋಗ್ತಿದ್ದಂತಹ ಶಿಪ್ಮೆಂಟ್ಸ್ ಕಡಿಮೆ ಆಗ್ತಿದೆ. ಬೇರೆ ಬೇರೆ ಕಂಟ್ರೀಸ್ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ ಈಗ ಟ್ರೇಡರ್ಸ್ ಅಂಡ್ ಕಂಪನೀಸ್. ಈ ಪಿಕ್ಚರ್ ಅಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಇಂಡಿಯನ್ ಎಕ್ಸ್ಪೋರ್ಟ್ ಟು ಕಂಟ್ರೀಸ್ ಗ್ರೋ ಇನ್ ಡಬಲ್ ಡಿಜಿಟ್ಸ್ ಅಮಿಡ್ US ಟ್ಯಾರಿಫ್ಸ್. ಸೆಪ್ಟೆಂಬರ್ 2025 ಡೇಟಾ. ಚೈನಾ, ಸ್ಪೇನ್, ಬ್ರೆಜಿಲ್, UAE, ಬಾಂಗ್ಲಾದೇಶ್, ಹಾಂಗ್ಕಾಂಗ್, ಇಟಲಿ, ಸೌದಿ ಅರೇಬಿಯಾ, UK, ಜರ್ಮನಿ ಇಲ್ಲಿ ಜಾಸ್ತಿ ಆಗ್ತಾ ಇದೆ. USA ಗೆ ಕಡಿಮೆ ಆಗ್ತಾ ಇದೆ. ಒಟ್ಟಿನಲ್ಲಿ ಆಲ್ಟರ್ನೇಟ್ ಮಾರ್ಕೆಟ್ಸ್ ಅನ್ನ ಹುಡುಕ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಡೇಟಾನ ನೋಡಿದ್ರೆ. ನೆಕ್ಸ್ಟ್ FTA ಟಾಕ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಸುದ್ದಿಗಳು ಬರ್ತಾ ಇದೆ ನೋಡಬಹುದು. FTA ಟಾಕ್ಸ್ ವಿತ್ EU, ಚಿಲಿ, ನ್ಯೂಜಿಲೆಂಡ್ ಮೇ ಕನ್ಕ್ಲೂಡ್ ದಿಸ್ ಇಯರ್ ಆಸ್ ಇಂಡಿಯಾ ಸೀಕ್ಸ್ ಎಕ್ಸ್ಪೋರ್ಟ್ ಮಾರ್ಕೆಟ್ಸ್ ರೇರ್ ಅರ್ತ್ ಸಪ್ಲೈಸ್. ಯುರೋಪಿಯನ್ ಯೂನಿಯನ್, ಚಿಲಿ ಹಾಗೂ ನ್ಯೂಜಿಲೆಂಡ್ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಈ ವರ್ಷಾಂತ್ಯಕ್ಕೆ ಕನ್ಕ್ಲೂಡ್ ಆಗಬಹುದು ಅನ್ನುವಂತ ಮಾತನ್ನ ಪಿಯೂಷ್ ಗೋಯಲ್ ಅವರು ಕೊಟ್ಟಿದ್ದಾರೆ. ಸಾಕಷ್ಟು ನೆಗೋಷಿಯೇಷನ್ಸ್ ಈಗಾಗಲೇ ಎಲ್ಲ ದೇಶಗಳ ಜೊತೆ ನಡೀತಾ ಇದೆ. ಒನ್ಸ್ ಫೈನಲೈಸ್ ಆದ್ರೆ ಖಂಡಿತ ಅಲ್ಲಿ ಡೀಲ್ ಕೂಡ ಆಗುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಗ್ರೋ ಲಾರ್ಜೆಸ್ಟ್ ಬ್ರೋಕರೇಜ್ ಬೈ ಕ್ಲೈಂಟ್ ಬಟ್ ವ್ಯಾಲ್ಯೂಯೇಷನ್ ಆನ್ ಹೈಯರ್ ಸೈಡ್ ಕಂಪೇರ್ಡ್ ಟು ಪೀರ್ಸ್. ನಾನು ಇವತ್ತು ಮಾರ್ನಿಂಗ್ ಗ್ರೋ IPO ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಈ ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದೆ. ಕ್ಲೈಂಟ್ ವೈಸ್ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಈವನ್ ರೆವೆನ್ಯೂ ವೈಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಕಂಪೇರ್ ಟು ಪೀರ್ಸ್, ಏಂಜಲ್ ಒನ್ ಆಗ್ಬೋದು, ಮೋತಿಲಾಲ್ ಓಸ್ವಾಲ್ ಆಗ್ಬೋದು, ಅವುಗಳಿಗೆ ಹೋಲಿಸಿದಾಗ ವ್ಯಾಲ್ಯೂಯೇಷನ್ಸ್ ಹೈಯಲ್ಲಿದೆ. ಗ್ರೋತ್ ಗೆ ಸಪೋರ್ಟ್ ಮಾಡುವಂತ ವ್ಯಾಲ್ಯೂಯೇಷನ್ಸ್, ಆದ್ರೆ ಗ್ರೋತ್ ಮೊಮೆಂಟಮ್ ಅನ್ನ ಮುಂದೆ ಕೂಡ ಮುಂದುವರಿಸಬೇಕು. ಆಗ ಮಾತ್ರ ಪ್ರೀಮಿಯಂ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಕಾದು ನೋಡ್ಬೇಕಾಗುತ್ತೆ. ವ್ಯಾಲ್ಯೂ ಇನ್ವೆಸ್ಟರ್ಸ್ ಖಂಡಿತ ಅವಾಯ್ಡ್ ಮಾಡ್ತಾರೆ, ಬಟ್ ಗ್ರೋತ್ ಇನ್ವೆಸ್ಟರ್ಸ್ ಕಾನ್ಸಂಟ್ರೇಟ್ ಮಾಡಬಹುದು. ಬಟ್ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಅದನ್ನ ನೋಡ್ಕೊಂಡೆ ಮುಂದುವರಿಬೇಕಾಗುತ್ತೆ. ಇನ್ ಕೇಸ್ ಮಾರ್ನಿಂಗ್ ವಿಡಿಯೋ ನೋಡಿಲ್ಲ ಅಂದ್ರೆ ಗ್ರೋ IPO ಬಗ್ಗೆ ಒಂದ್ಸಲ ನೋಡಿ, ಒಂದಷ್ಟು ಪಾಯಿಂಟ್ಸ್ ನಿಮ್ಗೆ ಗೊತ್ತಾಗುತ್ತೆ.
ಇನ್ನು ಅದಾನಿ ಎಂಟರ್ಪ್ರೈಸಸ್ ಇವತ್ತೊಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು. ಅದಾನಿ ಎಂಟರ್ಪ್ರೈಸಸ್ ಬೋರ್ಡ್ ಅಪ್ರೂವ್ಸ್ ₹25,000 crore ರೈಟ್ಸ್ ಇಶ್ಯೂ ಟು ಎಲಿಜಿಬಲ್ ಶೇರ್ ಹೋಲ್ಡರ್ಸ್. ರೈಟ್ಸ್ ಇಶ್ಯೂ ಮೂಲಕ 25,000 ಕೋಟಿ ಫಂಡ್ ರೈಸ್ ಮಾಡುವಂತ ಡಿಸಿಷನ್ ಅನ್ನ ತಗೊಂಡಿದೆ. ಬೋರ್ಡ್ ಅಪ್ರೂವಲ್ ಮಾಡಿದೆ. ನೋಡೋಣ ಯಾವಾಗ ಕಂಪನಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡುತ್ತೆ ಅಂತ. ನಂತರ ಏಂಜಲ್ ಒನ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಕಂಪನಿಯ ಡಿಸ್ಕ್ಲೋಸರ್ ಲ್ಯಾಬ್ಸ್ ಗೆ ಸಂಬಂಧಪಟ್ಟಂತ ಕೇಸ್ ಏನಿತ್ತು ಸೆಬಿ ಹತ್ರ ಸುಮಾರು 34 ಲಕ್ಷವನ್ನ ಪೇ ಮಾಡಿ ಈ ಕೇಸ್ ಅನ್ನ ಸೆಟಲ್ ಮಾಡಿಕೊಂಡಿದೆ ಏಂಜಲ್ ಒನ್ ಲಿಮಿಟೆಡ್ ಇವತ್ತು. ಇನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಸುಪ್ರೀಂ ಕೋರ್ಟ್ ಸ್ಟೇಸ್ ಕರ್ನಾಟಕ ಹೈಕೋರ್ಟ್ ಆರ್ಡರ್ ಆಸ್ಕಿಂಗ್ ಮಲ್ಟಿಪ್ಲೆಕ್ಸಸ್ ಟು ಮೈಂಟೈನ್ ಆಡಿಟಬಲ್ ರೆಕಾರ್ಡ್ ಆಫ್ ಟಿಕೆಟ್ಸ್. ಹಿಂದೆ ಕರ್ನಾಟಕ ಹೈಕೋರ್ಟ್ ಮಲ್ಟಿಪ್ಲೆಕ್ಸಸ್ ಗೆ ಒಂದು ಆರ್ಡರ್ ನ ಪಾಸ್ ಮಾಡಿತ್ತು. ಟಿಕೆಟ್ ಸೇಲ್ ಆಗಿರೋ ಬಗ್ಗೆ ಅದರ ಬಗ್ಗೆ ರೆಕಾರ್ಡ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಆ ಕೇಸ್ಗೆ ತಡೆಯಾಜ್ಞೆಯನ್ನ ಕೊಟ್ಟಿದೆ. ಆಕ್ಚುಲಿ ಇಲ್ಲಿ ಸೇಲ್ ಮಾಡುವಂತ ಪ್ರಾಡಕ್ಟ್ ಗಳಿಗೆ ಸಂಬಂಧಪಟ್ಟಂತ ಆರ್ಡರ್ ಆಗಿತ್ತು ಇದು. ಆಸ್ ಎ ಮೂವಿ ಲವರ್ ಅಥವಾ ಮೂವಿ ನೋಡಕ್ ಹೋಗೋರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಕರ್ನಾಟಕ ಹೈಕೋರ್ಟ್ ತಗೊಂಡಿದ್ದಂತ ಡಿಸಿಷನ್ ಕರೆಕ್ಟ್ ಆಗಿತ್ತು. ಯಾಕಂದ್ರೆ ಒಂದೊಂದು ವಾಟರ್ ಬಾಟ್ಲ್ಗೂ ಕೂಡ ಭರ್ಜರಿಯಾಗಿ ಚಾರ್ಜ್ ಮಾಡ್ತಾರೆ ಅವರು. ಅದಕ್ಕೆ ವಿರುದ್ಧವಾಗಿತ್ತು ಆರ್ಡರ್. ಬಟ್ ಈಗ ಸುಪ್ರೀಂ ಕೋರ್ಟ್ ಇಂದ ತಡೆಯಾಜ್ಞೆ ಬಂದಿದೆ. ಬಟ್ ಮುಂದಿನ ದಿನಗಳಲ್ಲಿ ಏನೋ ವಾದ ವಿವಾದಗಳನ್ನ ಆಲಿಸಿದ ನಂತರ ಯಾವ ರೀತಿ ಆರ್ಡರ್ ಪಾಸ್ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.